ಕರುನಾಡ ಕಿರಣ, ನಾಡು ನುಡಿ ಸುದ್ದಿ ಸ್ವಾರಸ್ಯ. ಕಲಬುರಗಿ ನಗರದ ಗಣೇಶ್ ನಗರ ಮತ್ತು ಜಾಗೃತ ಕಾಲೋನಿಯ ವತಿಯಿಂದ ಆಯೋಜಿಸಿದ ಪವಾಡ ಪುರುಷ ನವಲಗುಂದಗಿಯ ನಾಗಲಿಂಗ ಮಹಾಸ್ವಾಮಿಗಳವರ ಪುರಾಣ ಮಂಗಲೋತ್ಸವ ಹಾಗೂ ಜಾಗೃತ ಸಮಾವೇಶ ಉದ್ಘಾಟಿಸಿ ಶ್ರೀಶೈಲ ಜಗದ್ಗುರು ಡಾಕ್ಟರ್ ಚನ್ನಸಿದ್ದರಾಮ ಪಂಡಿತರಾದ ಶಿವಾಚಾರ್ಯರು ಭಗವತ್ಪಾದ ಉದ್ಘಾಟಿಸಿ ಆಶೀರ್ವಚನ ನೀಡಿದರು. पंडितं पंडिताराध्यं खण्डादिस्फलबोधकम् अखण्डं श्रीशैलपीठद गुरुपरंपರೆಯ ನವರಾಮ ಮಲ್ಲಿಕಾರ್ಜುನ ಸ್ವಾಮಿಯವರ ಮನದಲ್ಲಿ ನೆನೆದು ಪವಿತ್ರ ಶ್ರಾವಣ ಮಾಸದ ಅಂಗವಾಗಿ ಕಲಬುರಗಿಯ ಈ ಪರಿಸರದಲ್ಲಿ ನೆರವೇರಿಕೊಂಡಿರುವಂತಹ ಪುರಾಣ ಪ್ರವಚನದ ಮಂಗಳದ ಅಂಗವಾಗಿ ಶ್ರೀ ಗಿರಿಯಪ್ಪ ಮಹಾರಾಜರವರ ಸತ್ಯ ಸಂಕಲ್ಪದಂತೆ ನೆರವೇರುತ್ತಾ ಇರುವಂತಹ ಈ ಧರ್ಮ ಸಮಾರಂಭದಲ್ಲಿ ಎಲ್ಲ ಶ್ರೀಗಳವರ ಪರವಾಗಿ ಮಾತನಾಡಿರುವಂತಹ ಪಾಳಾದ ಶ್ರೀಗಳವರನ್ನ ಮೊದಲುಗೊಂಡು ವೇದಿಕೆಯ ಮೇಲೆ ಉಪಸ್ಥಿತರಿರುವ ತಮ್ಮ ಭಾಗದಲ್ಲಿ ಸಾಮಾಜಿಕ ಧಾರ್ಮಿಕ ವಿಶಿಷ್ಟ ಕಾರ್ಯಗಳ ಮೂಲಕ ಧರ್ಮದ ತತ್ವವನ್ನು ಬೆಳೆದುಕೊಂಡು ಸಾಗ್ತಾ ಇರುವಂತಹ ಶಿವಯೋಗಿ ಸ್ವರೂಪರಾದ ಎಲ್ಲ ಮಠಾಧೀಶ್ವರರೇ, ಕಾರ್ಯಕ್ರಮದ ಕೇಂದ್ರ ಬಿಂದು ಗಿರಿಯಪ್ಪ ಮಹಾರಾಜರವರೇ, ಎಲ್ಲ ಶಾಸ್ತ್ರಿಗಳವರೇ, ಆಮಂತ್ರಣವನ್ನು ಕೊಟ್ಟು ಈ ಕಾರ್ಯಕ್ರಮದಲ್ಲಿ ಪ್ರಯತ್ನಿಸಿರುವಂತಹ ಶಿವಶರಣಪ್ಪ ಶ್ರೀಯವರೇ, ಶಾಸ್ತ್ರಿಗಳವರೇ, ಸಂಗೀತ ಕಲಾಪಗಳವರೇ, ಸಮಾವೇಶಗೊಂಡಿರುವ ಸಮಸ್ತ ಸದ್ಭಕ್ತ ಮಹಾಜನಗಳೇ, ವಾತ್ಸಲ್ಯ ಮೂರ್ತಿಗಳಾದ ಮಾತೆಯರೇ ಹಾಗೂ ಮತ್ತು ಶ್ರಾವಣ ಬಂತು ಅಂದರೆ ಎಲ್ಲ ಕಡೆಗೂ ಪುಣ್ಯ ಪುರುಷರ ಪುರಾಣ ಪ್ರವಚನಗಳನ್ನ ಚರಿತ್ರೆಯನ್ನ ಕೇಳೋದು ವಾಡಿಕೆ. ಆ ಪದ್ಧತಿಗೆ ಅನುಗುಣವಾಗಿ ಗಿರಿಯಪ್ಪ ಮಹಾರಾಜರವರು ಕೂಡ ಒಂದು ತಿಂಗಳ ಪೂರ್ತಿ ಪುರಾಣಗಳನ್ನ ನೆರವೇರಿಸಿಕೊಂಡು ಬಂದು ಅಜಾತ ನಾಗಲಿಂಗ ಶಿವಯೋಗಿಗಳವರ ಪುರಾಣಗಳನ್ನ ಇಲ್ಲಿ ಹಚ್ಚಿ ಪದ್ಧತಿಗೆ ಅನುಗುಣವಾಗಿ ಜಗದ್ಗುರುಗಳವರನ್ನು ಬರಮಾಡಿಕೊಂಡು ಈ ಕಾರ್ಯಕ್ರಮವನ್ನು ಸಂಪನ್ನಗೊಳಿಸ್ತಾ ಇದ್ದಾರೆ. ಪ್ರಾರಂಭದಲ್ಲಿ ಭವ್ಯ ತೇಜಮಯವಾದಂತಹ ಸಾರೋಟ ಉತ್ಸವದ ಮೂಲಕ ಜಗದ್ಗುರುಗಳವರನ್ನು ಈ ಕಾರ್ಯಕ್ರಮಕ್ಕೆ ಬರಮಾಡಿಕೊಂಡವರಾಗಿದ್ದಾರೆ. ಬಹಳ ಕಡೆ ಸಾರೋಟ ಒಂದು ಕ್ಷಣ ಕೃತಕ ಸಾರೋಟ ಉತ್ಸವ ನಡೀತಾ ಇರ್ತಾವೆ. ಅಲ್ಲಿ ಕುದುರೆನೂ ಇರಂಗಿಲ್ಲ, ಲಗಾಮೂ ಇರಂಗಿಲ್ಲ, ಡ್ರೈವರು ಹೊಡ್ಕೊಂಡು ಬರ್ತಿರ್ತಾರೆ, ಗಾಡಿ ಇರ್ತಾವ ಅಷ್ಟೇ. ಆದ್ರೆ ಕುದುರೆಗಳಿಂದ ಅಳವಡಿಸಿರುವಂತಹ
ಭವ್ಯ ದಿವ್ಯವಾದ ಜೀವಂತ ಸಾರೋಟ ಉತ್ಸವದ ಮೂಲಕ ಜಗದ್ಗುರುಗಳನ್ನು ಬರಮಾಡಿಕೊಂಡಿರುವಂತಹ ಕೀರ್ತಿ ನಮ್ಮ ಹಿರಿಯಪ್ಪ ಮಹಾರಾಜರವರಿಗೆ ಸಲ್ಲಬೇಕಾಗಿರುವ ಗಂಗೋತ್ರಿಯಂತೆ ಅತ್ಯಂತ ಚಿಕ್ಕದಾಗಿ ಆರಂಭಗೊಂಡಿರುವಂತಹ ಉತ್ಸವ ಅವರ ಮಠಕ್ಕ ಆಶ್ರಮಕ್ಕ ಬರುವುದರೊಳಗ ಅಲ್ಲಿಂದ ಇಲ್ಲಿಂದ ಎಲ್ಲಾ ಕಡೆಯಿಂದ ಜನ ಸೇರ್ಕೊಂಡು ಎಲ್ಲಿ ನೋಡಿದಲ್ಲೆಲ್ಲ ಜನನೇ ಕಾಣುವಷ್ಟು ಜನ ಕಿಕ್ಕಿರಿದು ಸೇರ್ಕೊಂಡು ಇದು ಹಿರಿಯಪ್ಪ ಮಹಾರಾಜರ ಒಂದು ವಿಶೇಷತೆಗಳನ್ನು ನಾವು ಮನಗಂಡಿದ್ದೇವೆ. ಅವರು ಪಳ್ಳಿಪಾಟಿಯಲ್ಲಿ ಸಾಕಷ್ಟು ಅಭಿವೃದ್ಧಿ ಕಾರ್ಯಗಳನ್ನು ಮಾಡೋದಕ್ಕೆ ಶ್ರಮಿಸುವುದರ ಜೊತೆಗೆ ತಿಂಗಳ ಪರ್ಯಂತ ದಾಸೋಹವನ್ನು ಕೂಡ ನೆರವೇರಿಸಿ ಒಂದು ರೀತಿಯಿಂದ ವೀರಶೈವ ಧರ್ಮ ಪರಂಪರೆಯಿಂದ ಕಳಿಸಿಕೊಂಡು ಹೋಗ್ತಾ ಇರುವಂತಹ ಪಳ್ಳಿಪಾಟಿಯನ್ನ ವೀರಶೈವ ಧರ್ಮ ಪರಂಪರೆಗೆ ಬ್ರಹ್ಮಾಂಡ ಪೀಠದ ತೋಳು ತೆಕ್ಕೆಗೆ ತಂದು ಸೇರಿಸುವಂತಹ ಮಹಾನ್ ದೊಡ್ಡ ಕೆಲಸ ಯಾರು ಮಾಡಿದ್ದಾರೆ ಅಂದ್ರೆ ಅದು ನಮ್ಮ ಹಿರಿಯಪ್ಪ ಮಹಾರಾಜರು ಮಾಡಿದ್ದಾರೆ ಅಂತ ಹೇಳಿದರೆ ಅದು ಅತಿಶಯೋಕ್ತಿ ಆಗಲಾರದು. ಈಗ ಎಲ್ಲ ವಸತಿ ನಿಲಯಗಳು, ದಾಸೋಹ ಕಾರ್ಯಗಳು, ಮಹಾಸನ್ನಿಧಿಯವರ ಜನ್ಮ ದಿನೋತ್ಸವದ ನಿಮಿತ್ತ ಆಯೋಗ ದಿನಗಳ ವಿಶಿಷ್ಟವಾದ ಕಾರ್ಯಕ್ರಮಗಳು ಎಲ್ಲ ನಡೆದುಕೊಂಡು ಬರ್ತಾ ಇದ್ದಾವೆ. ಆಂಧ್ರದಲ್ಲಿ ಸಮಾಜವನ್ನ ಜಾಗೃತಗೊಳಿಸೋದು ಬಹಳ ಮುಖ್ಯವಾಗಿ ಬರುತ್ತೆ. ಯಾಕೆ ಅಂದ್ರೆ ವೀರಶೈವ ಧರ್ಮ ಪರಂಪರೆಗೆ ಪ್ರಾದೇಶಿಕವಾದ ಭೇದವನ್ನು ಇಟ್ಕೊಂಡು ಮಾತಾಡೋದಾದ್ರೆ ಆಂಧ್ರ ಪ್ರದೇಶದ ಮಹತ್ವ ಬಹಳ ದೊಡ್ಡದು. ಯಾಕೆ ದೊಡ್ಡದು ಅಂತ ಕೇಳಿದ್ರೆ ಪಂಚಪೀಠದ ಏನು ಮೂಲ ಆಚಾರ್ಯರಿದ್ದಾರೆ, ಆ ಮೂಲ ಆಚಾರ್ಯರಲ್ಲಿ 3 ಜನ ಜಗದ್ಗುರುಗಳ ಉದ್ಭವಕ್ಕೆ ಕಾರಣೀಭೂತವಾಗಿರುವಂತಹ ಪ್ರದೇಶ ಯಾವುದು ಅಂದ್ರೆ ಆಂಧ್ರ ಪ್ರದೇಶ ಅನ್ನೋದನ್ನು ನಾವು ಬರೆದಿದ್ದಾರೆ. ಮೂಲ ಕೇದಾರ ಜಗದ್ಗುರುಗಳ ಉದಯಕ್ಕೆ ದ್ರಾಕ್ಷಾರಾಮ ಕ್ಷೇತ್ರ, ಬ್ರಹ್ಮಾಪುರಿ ಪೀಠದ ಜಗದ್ಗುರು ರೇಣುಕರ ಉದಯಕ್ಕೆ ಪಳ್ಳಿಪಾಟಿ ಕ್ಷೇತ್ರ, ಶ್ರೀಶೈಲದ ಜಗದ್ಗುರು ಪಂಡಿತಾರಾಧನ ಉದಯಕ್ಕ ಮಲ್ಲಿಕಾರ್ಜುನ ಜ್ಯೋತಿರ್ಲಿಂಗ ಕ್ಷೇತ್ರ ಇವು ಕಾರಣವಾಗಿರೋದ್ರಿಂದ ಆಂಧ್ರ ಪ್ರದೇಶದ ಕೊಡುಗೆ ವೀರಶೈವ ಧರ್ಮಕ್ಕೆ ಅಪಾರವಾದದ್ದು ಅನ್ನೋದನ್ನ ನಾವು ಯಾರೂ ಮರೆಯುವಂತಿಲ್ಲ. ಆ ಹಿನ್ನೆಲೆಯನ್ನ ಅರ್ಥೈಸಿಕೊಂಡಿರುವಂತಹ ಹಿರಿಯಪ್ಪ ಮಹಾರಾಜರು ಇವೆಲ್ಲ ನಮ್ಮ ಪರಂಪರೆಯಿಂದ ಕಳಿಸ್ಕೊಂಡು ದೂರ ಹೋಗುವುದರ ಮುಂದೊಂದು ಕಾಲಕ್ಕೆ ಹೇಳ್ಕೊಳ್ಳಿಕ್ಕೂ ಅವಕಾಶ ಉಳಿದಿಲ್ಲ ಅನ್ನುವಂಥ ಭಾವನೆಯನ್ನು ಇಟ್ಟುಕೊಂಡು ಇವತ್ತು ಆ ಭಾಗದಲ್ಲಿ ಅಭಿವೃದ್ಧಿಯನ್ನು ಮಾಡುವಂತ ಏನು ಸಂಕಲ್ಪ ಮಾಡಿದ್ದಾರೆ ಅದು ನಿಜಕ್ಕೂ ಶ್ಲಾಘನೀಯ ಮತ್ತು ಅಭಿನಂದನೀಯ ಅನ್ನುವಂಥ ಮಾತುಗಳನ್ನ ನಾವಿಲ್ಲಿ ಹೇಳಲಿಕ್ಕೆ ಬಯಸ್ತೀವಿ. ಅವ್ರ ಬಗ್ಗೆ ಮಾತನಾಡ್ತಾ ನಮ್ಮ ಪಾಳಾದ ಶ್ರೀಗಳವರು ಹೇಳಿದರು, ಎಲ್ಲರ ಜೊತೆಗೆ ಯಾವಾಗಲೂ ಪ್ರೀತಿ ವಿಶ್ವಾಸದಿಂದ ನಮ್ರತೆಯಿಂದ ಬದುಕುವಂತಹ ವಿಶಿಷ್ಟವಾದ ಗುಣ ಅದು ನಮ್ಮ ಹಿರಿಯಪ್ಪ ಮಹಾರಾಜರವರಲ್ಲಿ ಇದೆ ಅನ್ನುವಂಥದ್ದನ್ನ ಕೇಳಿ ತಿಳಿದು ಬಹಳ ಖುಷಿ ಆಯ್ತಾ. ನಿಜವಾಗ್ಲೂ ಶಿವಯೋಗಿಗಳು ಒಂದು ಕಡೆಗೆ ಬರೀತಾರೆ,
ಎಲ್ಲರೊಡನೆ ವೈರವಿಲ್ಲದೆ ಕೂರ್ಪುರೇ ಚಂದಮಮ. ಚಂದಮಮ ಯಾರನ್ನೂ ದ್ವೇಷ ಮಾಡಲಾರ್ದನ, ಯಾರ ಜೊತೆಗೂ ವಿರೋಧ ಭಾವನೆಯನ್ನು ಇಟ್ಕೊಳ್ಳಾರ್ದನ, ಯಾರ ಬಗ್ಗೆನೂ ಅಸೂಯೆ ಪಟ್ಕೊಳ್ಳಾರ್ದನ, ದೊಡ್ಡವರಿರಲಿ ಸಣ್ಣವರಿರಲಿ ನಮ್ಮವರಿರಲಿ ಬೇರೆದವರಿರಲಿ ಬಡವರಿರಲಿ ಶ್ರೀಮಂತರಿರಲಿ ಯಾರಿದ್ರೂ ಕೂಡ ಅವರೆಲ್ಲರೂ ನಮ್ಮವರು ಅಂತ ಯಾರಲ್ಲಿ ಭಾವನೆ ಇರುತ್ತೋ ಅವರೇ ಮಹಾತ್ಮರು ಅಂತ ಕರೀತಾರೆ. ಅವರೇ ದೊಡ್ಡವರು. ಮಹಾತ್ಮ ಅಂದ್ರೆ ಏನು? ಮಹಾನ್ ಆತ್ಮ ಯಶ ಸಹ ಮಹಾತ್ಮ. ಯಾರ ಆತ್ಮ, ಯಾರ ಅಂತಃಕರಣ ಮಹಾನ್ ಆಗಿರ್ತದೋ ಅವರೇ ಮಹಾತ್ಮರು. ಯಾರ ಆತ್ಮ ಮಹಾನ್ ಆಗಿರ್ತದೆ ಅಂದ್ರೆ, ಯಾರ ಆತ್ಮದೊಳಗೆ ಎಲ್ಲರಿಗೂ ಅವಕಾಶ ಇರ್ತದಲ್ಲೋ ಅವರೇ ಮಹಾನ್ ಆತ್ಮ ಆಗ್ತಾರೆ. ನಾವು ಒಬ್ಬರನ್ನೇನಾದರೂ ಹೊರಗೆ ಬಿಟ್ವಿ ಅಂದ್ರೆ, ದೂಷಿಸಿದವರಿರಲಿ, ದ್ವೇಷಿಸಿದವರು ಇರಲಿ, ಹೊಗಳಿದವರು ಇರಲಿ, ತಗಳಿದವರು ಇರಲಿ, ಕರೆದವರು ಇರಲಿ, ಕಳಿಸಿದವರು ಇರಲಿ, ಯಾರಿದ್ರು ಕೂಡ ಎಲ್ಲರನ್ನು ಒಳಗೆ ಯಾರು ಕರ್ಕೊತಾರೋ ಅವರೇ ಮಹಾತ್ಮರು ಅಂತ ಕರೆಸ್ಕೊಳ್ತಾರೆ. ಅವರೇ ಮಹಾತ್ಮರು ಅಂತ ಕರೆಸ್ಕೊಳ್ತಾರ. ಬಹುತೇಕ ಆ ಗುಣ ಸ್ವಭಾವವನ್ನು ಹೊಂದಿದ ಕಾರಣದಿಂದಲೇ ಇವತ್ತು ನಮ್ಮ ಹಿರಿಯರ ಮಹಾರಾಜರು ಒಬ್ಬರು ಸ್ವಾಮಿಗಳು ಹೆಂಗೆ ಕೆಲಸ ಮಾಡಬೇಕು ಹಂಗೆ ಈ ಭಾಗದಲ್ಲಿ ಕೆಲಸವನ್ನು ಮಾಡಿ ಎಲ್ಲರ ಪ್ರೀತಿ ವಿಶ್ವಾಸಕ್ಕೆ ಕಾರಣೀಭೂತರಾಗಿದ್ದಾರೆ ಅನ್ನೋದನ್ನು ನಾವು ನೆನಪಿನಲ್ಲಿ ಇಟ್ಕೊಳ್ಬೇಕು. ವಿವೇಕಾನಂದರು ಒಮ್ಮೆ ವಿದೇಶಕ್ಕೆ ಹೋಗುವಂಥ ಪ್ರಸಂಗ ಬಂತು. ನಿಮಗೆಲ್ಲ ಗೊತ್ತದೆ, ರಾಮಕೃಷ್ಣ ಪರಮಹಂಸರ ಅಂತರಂಗದ ಶಿಷ್ಯ ವಿವೇಕಾನಂದ. ಮೊದಲು ಅವರ ಹೆಸರು ನರೇಂದ್ರ. ರಾಮಕೃಷ್ಣ ಪರಮಹಂಸರ ಕೃಪಾಲ ದೃಷ್ಟಿ ಅವರ ಮೇಲೆ ಬಿದ್ದ ಮೇಲೆ ವಿವೇಕಾನಂದ ಆದರು. ಅವರಲ್ಲಿರುವಂತಹ ವಿದ್ವತ್ತು, ಅವರಲ್ಲಿರುವಂತಹ ವಾಗ್ಝರಿ, ಅವರಲ್ಲಿರುವಂತಹ ಧೀರೋದಾತ್ತವಾದ ವ್ಯಕ್ತಿತ್ವ, ಬ್ರಹ್ಮಚರ್ಯವಾದ ಆ ದೇಹ, ಇವೆಲ್ಲವುಗಳನ್ನು ಅತಿ ಸಮೀಪದಿಂದ ಬಲ್ಲಂತಹ ಅವರೆಲ್ಲ ಸ್ನೇಹಿತರು ಅಮೇರಿಕಾದೊಳಗೆ ನಡೀತಾ ಇರುವಂತಹ ವಿಶ್ವ ಧರ್ಮ ಸಮ್ಮೇಳನಕ್ಕೆ ಭಾರತವನ್ನು ಪ್ರತಿನಿಧಿಸಿ ನೀನು ಹೋಗಬೇಕು ಅಂತ ಆಗ್ರಹ ಮಾಡಿದರು. ಆ ಸಮಯಕ್ಕೆ ಆಗಲೇ ರಾಮಕೃಷ್ಣ ಪರಮಹಂಸರು ಶಿವಾಧೀನರಾಗಿದ್ದರು, ಇರಲಿಲ್ಲ ಅವರು. ವಿವೇಕಾನಂದರು ರಾಮಕೃಷ್ಣ ಪರಮಹಂಸರನ್ನ ಅವರ ಧರ್ಮಪತ್ನಿಯಾಗಿರುವಂತಹ ಶಾರದಾ ಮಾತೆಯಲ್ಲಿಯೇ ಕಾಣ್ತಾ ಇದ್ರು. ಏನೇ ಮಾಡಬೇಕಾದ್ರೂ ಅವರ ಅಪ್ಪಣೆ ಮತ್ತು ಒಪ್ಪಿಗೆಯನ್ನು ಪಡೆದುಕೊಂಡೇ ಮುಂದೆ ಹೆಜ್ಜೆಯನ್ನು ಇಡ್ತಾ ಇದ್ರು. ಸ್ನೇಹಿತರೆಲ್ಲ ನೀನು ವಿದೇಶಕ್ಕೆ ಹೋಗಬೇಕು, ಭಾರತವನ್ನು ಪ್ರತಿನಿಧಿಸಬೇಕು, ಭಾಷಣ ಮಾಡಬೇಕು ಅಂತ ಒತ್ತಾಯ ಮಾಡಿದಾಗ ವಿವೇಕಾನಂದರು ಬಂದು ಶಾರದಾ ಮಾತೆಯಲ್ಲಿ ವಿನಂತಿ ಮಾಡಿಕೊಳ್ತಾರೆ. ಹೀಗೆ ಸ್ನೇಹಿತರೆಲ್ಲ ಆಗ್ರಹ ಮಾಡ್ತಾ ಇದ್ದಾರೆ, ನೀವು ಅಪ್ಪಣೆ ಕೊಟ್ಟರೆ ನಾನು ಹೋಗ್ತೀನಿ ಅಂತ ಹೇಳಿದರು. ಆಗ ಶಾರದಾ ಮಾತೆ, ವಿವೇಕ ಇನ್ನೂ ಕಾಲ ಬಂದಿಲ್ಲ, ನೋಡೋಣ. ಸ್ವಲ್ಪ ಸಮಯ ಕಳೆಯಿತು, ಮತ್ತು ಸ್ನೇಹಿತರು ದುಂಬಾಲ್ ಬಿದ್ದರು, ನೀನು ಹೋಗಲೇಬೇಕು ಅಂತ. ಗುರುಮೂರ್ತಿ ಶಿವಾಚಾರ್ಯರು, ಬಾಳ ಗಿರೀಶ್, ಮುತ್ಯ ವೀರಭದ್ರ ಶಿವಾಚಾರ್ಯರು, ಶ್ರೀನಿವಾಸ ಸರಡಗಿ, ಚಂದ್ರಶೇಖರ್ ಹಿರೇಮಠ್, ಆಲಮೇಲ್, ರೇವಣಸಿದ್ದ ಶಿವಾಚಾರ್ಯರು ಸರಡಗಿ, ಕೆಂಚಬಸವ ಶಿವಾಚಾರ್ಯರು ರೋಜಾ, ನಿಜಲಿಂಗ ಶಿವಾಚಾರ್ಯರು ಅಷ್ಟಗಿ, ಸಂಗನಬಸವ ಶಿವಾಚಾರ್ಯರು ದಂಡ, ಗೊಂಡ, ಸಿದ್ಧವೀರ ಶಿವಾಚಾರ್ಯರು, ದಿಗ್ಗಾಂ, ವಿರೂಪಾಕ್ಷ ದೇವರು ಇತರರು ಹಾಜರಿದ್ದರು.
अतोजाय कुञ्जपूरुषः पादो ग्रीष्मायुर्मशरदे ಕರುನಾಡ ಕಿರಣ, ನಾಡು ನುಡಿ ಸುದ್ದಿ ಸ್ವಾರಸ್ಯ.